ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪರಿಸರ ಅಧ್ಯಯನ 5ನೆಯ ತರಗತಿಯ ಪಾಠದಲ್ಲಿ ಸಮುದಾಯದ ಪಾಠದಲ್ಲಿದ್ದೇವೆ. ಸಮುದಾಯದ ಪಾಠದಲ್ಲಿ ಈಗಾಗಲೇ ನಗರ ಸಮುದಾಯದ ಬಗ್ಗೆ, ಗ್ರಾಮ ಸಮುದಾಯದ ಬಗ್ಗೆ ತಿಳ್ಕೊಂಡಿದ್ದೇವೆ. ನಗರ ಸಮುದಾಯ, ಗ್ರಾಮ ಸಮುದಾಯ ಆದ ನಂತರ ಮತ್ತೊಂದು ಸಮುದಾಯ ಬುಡಕಟ್ಟು ಸಮುದಾಯ. ಸಮುದಾಯ ಎಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವೇ ಸಮುದಾಯ. ಆ ಸಮುದಾಯದಲ್ಲಿ ನಾವು 3 ಬಗೆಯ ಸಮುದಾಯಗಳನ್ನು ತಿಳ್ಕೊಳ್ಳಿಕ್ಕಿರುವಂಥದ್ದು. ಮೊದಲನೆಯದಾಗಿ ಗ್ರಾಮ ಸಮುದಾಯ, ಎರಡನೆಯದು ನಗರ ಸಮುದಾಯ, ಮೂರನೆಯದು ಬುಡಕಟ್ಟು ಸಮುದಾಯ. ಈ 3 ಸಮುದಾಯಗಳ ಬಗ್ಗೆ ತಿಳ್ಕೊಳ್ಬೇಕು. ಗ್ರಾಮ ಸಮುದಾಯ ಎಂದರೆ ಗ್ರಾಮಗಳಲ್ಲಿ ವಾಸಿಸುವ ಜನರ ಸಮೂಹವೇ ಗ್ರಾಮ ಸಮುದಾಯ. ನಗರ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವೇ ನಗರ ಸಮುದಾಯ. ಹಾಗೆಯೇ ಬುಡಕಟ್ಟು ಸಮುದಾಯ ಎಂದರೆ ಕಾಡು ಪ್ರದೇಶದಲ್ಲಿ, ಗುಡ್ಡ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವೇ ಬುಡಕಟ್ಟು ಸಮುದಾಯ ಎಂದು ಕರೆಯುವಂಥದ್ದು. ಈ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ನೀವು ಚಿತ್ರವನ್ನು ಗಮನಿಸಿ. ಆ ಚಿತ್ರದಲ್ಲಿ ಯಾವ ಅಂಶಗಳು ನಿನ್ನ ಪರಿಸರಕ್ಕಿಂತ ಭಿನ್ನವಾಗಿದೆ ಎಂಬುದನ್ನು ಬರಿಬೇಕಾಗಿರುವಂಥದ್ದು. ಇಲ್ಲಿ ಬುಡಕಟ್ಟು ನಾವು ಬರೀಬೇಕು. ಇದು ಬುಡಕಟ್ಟು ಜನರ ಸಮುದಾಯ. ಇಲ್ಲಿ ಉಡುಗೆ ತೊಡುಗೆಗಳು ವಿಭಿನ್ನವಾಗಿದೆ. ಹಾಗೆಯೇ ಅವರು ಆಹಾರವನ್ನು ತಯಾರಿಸುತ್ತಿದ್ದಾರೆ. ಆಹಾರ ತಯಾರಿಸುವಂಥದ್ದು ವಾಸಿಸುವ ಸ್ಥಳದ ಹೊರಗಡೆ ತಯಾರಿಸುತ್ತಿದ್ದಾರೆ. ಅವರ ಕೈಯಲ್ಲಿ ಬಿಲ್ಲು ಬಾಣಗಳಿದೆ. ಹಾಗೆಯೇ ಅವರು ಕಾಡು ಪ್ರದೇಶದಲ್ಲಿ, ಕಾಡಿನ ಮರಗಿಡಗಳ ಮಧ್ಯೆ ಒಂದು ಚಿಕ್ಕದಾದ ಮನೆಯನ್ನು ನಿರ್ಮಿಸಿ ಅಲ್ಲಿ ಅವರು ವಾಸ ಮಾಡ್ತಾ ಇರುವಂಥದ್ದು. ಅವರಿಗೆ ಅಲ್ಲಿ ಯಾವುದೇ ರೀತಿಯ ಶಿಕ್ಷಣ ಇಲ್ಲ, ಯಾವುದೇ ರೀತಿಯ ವಿದ್ಯುತ್ ಇಲ್ಲ, ನೀರಿನ ಮೂಲಗಳು ಹರಿಯುವಂತಹ ನದಿಗಳನ್ನೇ ಅವರು ನೀರಿನ ಮೂಲಗಳನ್ನಾಗಿ ಬಳಸುವಂಥದ್ದು. ಅಲ್ಲಿ ತುಂಬಾ ಸಮಸ್ಯೆಗಳು ಕೂಡ ಇರ್ತದೆ. ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ನಾವೇನಂತ ಕರಿತೇವೆ? ಬುಡಕಟ್ಟು ಸಮುದಾಯ ಅಂತ ಕರಿತೇವೆ. ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ಬುಡಕಟ್ಟು ಸಮುದಾಯ ಎಂದು ಕರೆಯುತ್ತೇವೆ. ಅವರ ವಸತಿ ಇರ್ಬೋದು, ಅವರ ಭಾಷೆ ಇರ್ಬೋದು, ಅವರ ಒಂದು ಉಡುಗೆ ತೊಡುಗೆಗಳೆಲ್ಲವೂ ಕೂಡ, ವಿವಾಹ ಪದ್ಧತಿ ಇತ್ಯಾದಿಗಳೆಲ್ಲವೂ ನೋಡಿದಾಗ ವಿಶಿಷ್ಟ ರೀತಿಯಲ್ಲಿರುವುದು ಕಾಣ್ಬೋದು. ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯ ಸೋಲಿಗರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗರು, ಕೊಡಗು ಜಿಲ್ಲೆಯ ಜೇನುಕುರುಬರು ಮತ್ತು ಎರವರು ಮುಂತಾದ ಬುಡಕಟ್ಟು ಸಮುದಾಯಗಳಿವೆ. ಬುಡಕಟ್ಟು ಸಮುದಾಯಗಳು ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯ ಸೋಲಿಗರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗರು, ಕೊಡಗು ಜಿಲ್ಲೆಯ ಜೇನುಕುರುಬರು ಮತ್ತು ಎರವರು ಮುಂತಾದ ಬುಡಕಟ್ಟು ಸಮುದಾಯಗಳಿರುವಂಥದ್ದನ್ನು ಕಾಣ್ಬೋದಾಗಿದೆ. ನೀವು ಪ್ರತಿಯೊಂದು ಚಿತ್ರಗಳಲ್ಲಿ ಅವರ ಒಂದು ಕಸುಬುಗಳನ್ನು ನೋಡ್ಬೋದು. ಚಿತ್ರಗಳ ಸಹಾಯದಿಂದ ಅವರ ಕಸುಬುಗಳನ್ನು ಬರೆಯುವಂಥದ್ದು. ಅವರು ಯಾವುದೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಅವರು ಬೇಟೆಯಾಡಿ ಪ್ರಾಣಿಗಳನ್ನು ಕೊಂದು ಆಹಾರವನ್ನು ಅವರು ತಗೊಳ್ಳುವಂಥದ್ದು, ಅಂದರೆ ಬೇಟೆಯಾಡುವಂಥದ್ದು ಅವರ ಕಸುಬಾಗಿರ್ತದೆ. ಹಾಗೆ ಅಷ್ಟೇ ಅಲ್ಲದೆ ಜೇನು ಸಂಗ್ರಹಣೆ ಮಾಡ್ತಾರೆ. ಅವರು ಬುಟ್ಟಿ ಹೆಣೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಗೆಡ್ಡೆಗೆಣಸುಗಳನ್ನು ಸಂಗ್ರಹ ಮಾಡ್ತಾರೆ. ಇದೆಲ್ಲ ಬುಡಕಟ್ಟು ಸಮುದಾಯದವರ ಕಸುಬುಗಳಾಗಿದೆ. ಬುಡಕಟ್ಟು ಸಮುದಾಯದವರ ಕಸುಬು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡೋದು. ಹಾಗಾದರೆ ಪ್ರಶ್ನೆ ಬರ್ಬೋದು, ಬುಡಕಟ್ಟು ಸಮುದಾಯದವರ ಕಸುಬುಗಳನ್ನು ತಿಳಿಸಿ ಅಂತ ಪ್ರಶ್ನೆ ಬಂದಾಗ ನಾವೇನೆಲ್ಲ ಬರಿಬೇಕಾಗ್ತದೆ? ನಾವು ಬರಿಬೇಕು ಬೇಟೆಯಾಡುವುದು, ಜೇನು ಸಂಗ್ರಹಣೆ ಮಾಡುವುದು, ಬುಟ್ಟಿ ಹೆಣೆಯುವುದು, ಆಮೇಲೆ ಗಡ್ಡೆಗೆಣಸುಗಳ ಸಂಗ್ರಹಣೆಯನ್ನು ಮಾಡುವಂಥದ್ದು, ಅರಣ್ಯ ಉತ್ಪನ್ನಗಳ ಸಂಗ್ರಹಣೆಯನ್ನು ಮಾಡುವಂಥದ್ದು. ಈ ಸಮುದಾಯದವರು ಕಾಡು, ಗುಡ್ಡಗಾಡುಗಳಲ್ಲಿ ವಾಸಿಸುವುದರಿಂದ ಅವರಿಗೆ ಆರೋಗ್ಯ, ಅವರ ಒಂದು ವಸತಿ ಇರ್ಬೋದು, ಅವರು ಶಿಕ್ಷಣ, ಸಾರಿಗೆ, ಆಹಾರ, ವಿದ್ಯುತ್ ಮುಂತಾದ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಈ ಸಮುದಾಯದವರಿಗೆ, ಬುಡಕಟ್ಟು ಸಮುದಾಯಗಳಿಗೆ ಶಿಕ್ಷಣ ಕೊಡುವಂಥದ್ದು, ಆಹಾರ ವಿತರಣೆ ಮಾಡುವಂಥದ್ದು, ಮನೆ, ಆರೋಗ್ಯ ಮುಂತಾದ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಮತ್ತು ಪರಸ್ಪರ ನೆರವಾಗಲು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಾಗಿ ಬದುಕುವ ಜನರ ಗುಂಪಿನ ಸಮುದಾಯವೇ ಅದು ಬುಡಕಟ್ಟು ಸಮುದಾಯ. ಗ್ರಾಮ, ನಗರ, ಬುಡಕಟ್ಟು ಸಮುದಾಯಗಳೊಂದಿಗೆ ನಾವು ಬೇರೆ ರೂಪದ ಸಮುದಾಯಗಳನ್ನು ಕೂಡ ಕಾಣ್ಬೋದಾಗಿದೆ. ವಿವಿಧ ರೂಪದ ಸಮುದಾಯಗಳು
ಒಂದೇ ವಿಷಯದಲ್ಲಿ ಆಸಕ್ತಿ ಇರುವ ಜನ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಒಂದಾಗಿರುವ ಸಮುದಾಯ. ಉದಾಹರಣೆಗೆ ಜಾನಪದ ಆಸಕ್ತಿಗರ ಸಮುದಾಯ. ಯಾವುದಾದರೂ ಒಂದು ಕೆಲಸದಲ್ಲಿ ಬದಲಾವಣೆಯನ್ನು ತರಬೇಕು ಅಥವಾ ಒಂದು ಕಾರ್ಯವನ್ನು ಸಾಧಿಸಬೇಕೆಂದು ಒಂದುಗೂಡುವ ಜನರ ಸಮುದಾಯ. ಉದಾಹರಣೆಗೆ ಪರಿಸರ ಪ್ರೇಮಿಗಳ ಸಮುದಾಯ. ಒಂದೇ ವೃತ್ತಿಯಲ್ಲಿರುವವರು ಅಥವಾ ಒಂದೇ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳುವ ವ್ಯಕ್ತಿಗಳು ಒಂದುಗೂಡಿ ಉಂಟಾಗಿರುವ ಸಮುದಾಯ. ಉದಾಹರಣೆಗೆ ಶಿಕ್ಷಕ ಸಮುದಾಯ. ಹೀಗೆ ವ್ಯಕ್ತಿಗಳು ತಮ್ಮ ಆಸಕ್ತಿ, ಅವರವರ ಅಭಿರುಚಿ, ಅವರವರ ವಿರಾಮ ಸಮಯ, ಅಭ್ಯಾಸ, ವೃತ್ತಿ, ಹವ್ಯಾಸದಿಂದ ಒಂದುಗೂಡಿದಾಗ ಅವರದೇ ಸಮುದಾಯ ಉಂಟಾಗ್ತದೆ. ಕೇವಲ ಕುಟುಂಬಗಳಿಂದ ಮಾತ್ರ ಸಮುದಾಯ ಎಂಬುದರ ಬದಲಾಗಿ ವ್ಯಕ್ತಿಗಳ ನಡುವಿನ ಸಂಬಂಧದಿಂದಲೂ ಕೂಡ ಸಮುದಾಯ ಉಂಟಾಗ್ತದೆ ಎಂಬುದು ವಿಶಾಲವಾದ ಅರ್ಥ. ಇದಲ್ಲದೆ ಜಾತಿ, ಧರ್ಮ, ಧ್ಯೇಯ, ಭಾಷೆ, ಸಂಸ್ಕೃತಿ, ವಯಸ್ಸು, ಲಿಂಗ ಇತ್ಯಾದಿಗಳನ್ನು ಆಧರಿಸಿಯೂ ಸಮುದಾಯಗಳು ರಚನೆಯಾಗಿರುವುದನ್ನು ನಾವು ಕಾಣ್ಬೋದಾಗಿದೆ. ಇಲ್ಲಿ ನೀವು ಈಗಾಗಲೇ ಹಲವಾರು ವೃತ್ತಿಗಳನ್ನು, ಕೆಲಸಗಳ ಬಗ್ಗೆ ತಿಳಿದಿರ್ತೀರ. ನೀವು ಮಾಡುವ ಊಟಕ್ಕೆ ಎಷ್ಟೆಲ್ಲ ಜನರ ನೆರವು ಅವಶ್ಯಕತೆ ಎಂಬುದು ನಿಮಗೆ ತಿಳಿದಿದೆಯೇ ಎನ್ನುವಂಥದ್ದು ನಾವಿಲ್ಲಿ ಕೊಟ್ಟಿರುವಂತಹ ಪಟ್ಟಿ, ಚಾರ್ಟನ್ನು ಗಮನಿಸಿದಾಗ ಇದರಿಂದ ನಾವು ಏನು ಕಲ್ತಿದ್ದೇವೆ ಎನ್ನುವಂಥದ್ದನ್ನು ನಾವು ಬರಿತಾ ಹೋಗ್ಬೋದು. ಮೊದಲನೇದಾಗಿ ಆಹಾರ, ನೆರವಾಗುವವರು. ಬೇಕಾಗಿರುವುದು ಆಹಾರ ಪದಾರ್ಥ. ಯಾರು? ರೈತ. ರೈತ ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ. ಕ್ರಿಮಿನಾಶಕ ಹಾಕ್ತಾನೆ. ಕೆಲಸಗಾರರು, ಸಾಗಾಣಿಕೆ, ವ್ಯಾಪಾರಿ. ಕ್ರಿಮಿನಾಶಕ ಸಂಶೋಧಕರು, ತಯಾರಿಸುವವರು, ಕೆಲಸಗಾರರು, ವ್ಯಾಪಾರಿಗಳು. ಕೆಲಸಗಾರರು ಕೃಷಿ ಕಾರ್ಮಿಕರು, ಸಾಗಾಣಿಕೆ ವಾಹನ ಚಾಲಕರು, ಕಾರ್ಮಿಕರು, ವ್ಯಾಪಾರಿ ಸಗಟು ವ್ಯಾಪಾರಿ ಅಥವಾ ದಳ್ಳಾಳಿ. ಇನ್ನು ರೈತ ಅಂತ ಬಂದಾಗ ಅಲ್ಲಿ ಭೂಮಿ, ನೀರು, ಬೀಜ, ಗೊಬ್ಬರ ಅಂತ ಬರ್ತದೆ. ಭೂಮಿ, ನೀರು, ಬೀಜ, ಗೊಬ್ಬರ. ನೀರು ಅಂತ ಭೂಮಿ, ಆ ರೈತನ ಭೂಮಿ ಅಂತ ಇಟ್ಕೊಳ್ಳೋ. ನೀರು ಅಂತ ಬಂದಾಗ ಬಾವಿ ಇರ್ಬೋದು, ಕಾಲುವೆ ಇರ್ಬೋದು, ಕೊಳವೆ ಬಾವಿ ತೋಡುವವರು ಅಥವಾ ಪೈಪ್ ಪಂಪ್ ಸೆಟ್ ತಯಾರಕರು, ವಿದ್ಯುತ್ ಲೈನ್ ಮ್ಯಾನ್ ಕೆಲಸಗಾರರು. ಇನ್ನು ಬೀಜ ಅಂತ ಬಂದಾಗ ರೈತ, ಸಂಗ್ರಹಗಾರರು, ಸಂರಕ್ಷಿಸುವವರು, ತೂಕ ನಿಗದಿಗೆ ಪೊಟ್ಟಣ ತಯಾರಕರು, ವಾಹನ ಚಾಲಕ, ವ್ಯಾಪಾರಿಗಳು. ಗೊಬ್ಬರ ಬೇಕು, ತಯಾರಕರು ಬೇಕು, ಸಂಸ್ಕರಿಸುವವರು ಬೇಕು, ಚೀಲ ತಯಾರಕರು ಬೇಕು, ತುಂಬುವವರು ಬೇಕು, ತೂಕ ಮಾಡುವವರು ಬೇಕು, ಸಾಗಿಸುವವರು ಬೇಕು, ವ್ಯಾಪಾರಿಗಳು ಬೇಕು. ಈ ಎಲ್ಲ ವಿಚಾರಗಳನ್ನು ನೋಡಿದರೆ ಒಂದು ವೃತ್ತಿ ಅಥವಾ ಒಂದು ಕೆಲಸ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಜನರು ಅದಕ್ಕೆ ಸಹಾಯ ಹಸ್ತವನ್ನು ನೀಡ್ತಾರೆ ಅಥವಾ ಅದಕ್ಕೆ ಕೈ ಜೋಡಿಸ್ತಾರೆ ಎನ್ನುವಂಥದ್ದನ್ನು ನಮಗೆ ಅದರಲ್ಲಿ ತಿಳ್ಕೊಳ್ಬೋದಾಗಿದೆ. ಒಂದು ಕೆಲಸ ಅಥವಾ ವೃತ್ತಿ ಪೂರ್ಣಗೊಳ್ಳಲು ಹಲವಾರು ಜನರ ಒಂದು ಸಹಾಯ ಇದೆ. ಎಲ್ಲರೂ ಕೂಡ ಸಹಾಯ ಅಗತ್ಯವಾಗಿದೆ, ಅವಶ್ಯಕವಾಗಿದೆ. ಆಹಾರ ಪದಾರ್ಥ ನಮಗೆ ಸಿಗಲು ಎಷ್ಟು ಜನರ ಕೆಲಸ ಇದೆ ನೋಡಿ. ಕೆಲಸ ಮಾಡಿದ್ದಾರೆ ಎನ್ನುವುದಾದರೆ ಇನ್ನೂ ಬಟ್ಟೆ ತಯಾರಿಕೆ ಮಾಡುವಂಥದ್ದಲ್ಲಿ, ಮನೆ ನಿರ್ಮಾಣ ಮಾಡಲಿಕ್ಕೆ ಇತ್ಯಾದಿ ವಸ್ತುಗಳ ತಯಾರಿಕೆ ಹಿಂದೆ ಕೂಡ ಇನ್ನೆಷ್ಟು ಜನರ ಶ್ರಮ ಇರ್ಬೋದು ಎಂದು ನೀವು ಸ್ವಲ್ಪ ಆಲೋಚಿಸಿ ನೋಡಿ ಮಕ್ಕಳೇ. ಇವರಲ್ಲಿ ಒಬ್ಬರು ಇಲ್ಲದಿದ್ದರೂ ಕೂಡ ಕೆಲಸ ಪೂರ್ಣವಾಗುವುದೇ ಇಲ್ಲ. ಯಾಕಂದರೆ ಕೆಲಸ ಮುಂದೆ ಹೋಗ್ತಾನೆ ಇರ್ತದೆ. ಕೆಲಸದವರಿಲ್ಲ, ಕೆಲಸ ಮಾಡಿಸೋರಿಲ್ಲ ಅಂತ ನಾವು ಹೇಳುವುದನ್ನು ಕೇಳಿರ್ಬೋದು. ವಸ್ತುವನ್ನು ದುಡ್ಡು ಕೊಟ್ಟು ಅಂಗಡಿಯಿಂದ ತರುತ್ತೇವೆ. ಸುಲಭವಾಗಿ ಸಿಗುತ್ತದೆ ಎಂದು ನಾವು ಭಾವಿಸುವುದಕ್ಕಿಂತ ನಾವು ಬಳಸುವ ವಸ್ತುವಿನ ಹಿಂದೆ ಎಷ್ಟು ಜನರ ಶ್ರಮ ಇದೆ ಎಂದು ನಾವು ಯೋಚನೆ ಮಾಡಬೇಕು. ನೂರಾರು ಜನರ ಶ್ರಮದಿಂದ ನಮಗೆ ಆ ಒಂದು ವಸ್ತು ಸಿಗ್ತಾ ಇದೆ ಅಂತ ಹೇಳಿದರೆ ನಾವು ಅದನ್ನು ಯಾವತ್ತೂ ಮರಿಬಾರ್ದು. ನಾವು ಆ ಒಂದು ವಸ್ತುವನ್ನು ಯಾವತ್ತೂ ಹಾಳು ಮಾಡಬಾರ್ದು. ಈಗ ನಾವು ಒಂದು ಅಕ್ಕಿಯನ್ನು ಪಡಿತಾ ಇದ್ದೇವೆ. ಆ ಅಕ್ಕಿಯನ್ನು ಪಡಿಬೇಕಾದ್ರೆ ಆ ರೈತನಿಂದ ಹಿಡಿದು ಎಷ್ಟೆಲ್ಲ ಜನರ ಪರಿಶ್ರಮ, ಆ ಒಂದು ನಾವು ಅಕ್ಕಿಯನ್ನು ಪಡ್ಕೊಳ್ಳಿಕ್ಕೆ ಆ ಒಂದು ಅಕ್ಕಿಗಾಗಿ ಎಷ್ಟೆಲ್ಲ ಜನರ ಪರಿಶ್ರಮ ಇದೆ ಎನ್ನುವಂಥದ್ದು ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಿಕೊಂಡ್ರೆ ಅನ್ನವನ್ನು ಹಾಳು ಮಾಡುವಂಥದ್ದು, ವೇಸ್ಟ್ ಮಾಡುವಂಥದ್ದು ಯಾರೂ ಕೂಡ ಮಾಡುವುದಿಲ್ಲ. ಆದ್ದರಿಂದ ಸಮುದಾಯದಲ್ಲಿನ ಪ್ರತಿಯೊಂದು ವ್ಯಕ್ತಿ ಕೆಲಸವನ್ನು ನಾವು ಗೌರವದಿಂದ ಕಾಣಬೇಕು. ಪ್ರತಿಯೊಬ್ಬರನ್ನು ಕೂಡ ನಾವು ಗೌರವಿಸಬೇಕು. ಅವರು ಯಾರೇ ಆಗಲಿ ನಾವು ಗೌರವವನ್ನು ಕೊಡಲಿಕ್ಕೆ ಕಲಿಬೇಕು. ಸಮುದ್ರದ ನೀರಿನಿಂದ ತಯಾರುವಾಗುವಂಥ ಈ ಉಪ್ಪಿದೆಯಲ್ಲ, ನಮಗೆ ಹೇಗೆ ದೊರೆಯುತ್ತದೆ ಮತ್ತು ಯಾರು ಅದಕ್ಕೆಲ್ಲ ಕೆಲಸ ಮಾಡ್ತಾರೆ ಎಂಬುದರ ಬಗ್ಗೆ ಒಂದು ಚಾರ್ಟನ್ನು ಸಿದ್ಧಪಡಿಸಿ ಅದನ್ನು ನೀವು ನೋಡಬೇಕು. ಆವಾಗ ನಿಮಗೆ ಎಲ್ಲ ಕೂಡ ಗೊತ್ತಾಗ್ತದೆ. ಒಂದು ಸಮುದ್ರ ಅಂತ ಬಂದಾಗ ನೀರನ್ನು ಗದ್ದೆಗಳಿಗೆ ಬಿಡಲಾಗುತ್ತದೆ. ಸೂರ್ಯನ ಕಿರಣಗಳಿಂದ ಆ ನೀರು ಎಲ್ಲ ಆವಿಯಾಗ್ತದೆ. ಆಮೇಲೆ ಉಪ್ಪು, ಹರಳಿನ ರೀತಿಯಲ್ಲಿ ಉಪ್ಪು ಇರ್ತದೆ. ಅದಾದಮೇಲೆ ಏನಾಗ್ತದೆ ಅಂದರೆ ಆ ಉಪ್ಪನ್ನು ಎಲ್ಲ ಸಂಗ್ರಹ ಮಾಡ್ತಾರೆ. ಯಾರು? ಕಾರ್ಮಿಕರು. ನಂತರ ಆ ಕಾರ್ಮಿಕರೆಲ್ಲ ಉಪ್ಪನ್ನು ಒಂದು ಗೋಣಿಯಲ್ಲಿ ತುಂಬಿಸಿ
ದಾಸ್ತಾನು ಮಾಡ್ತಾರೆ. ಆ ಕಾರ್ಮಿಕರು ಅದನ್ನು ಕ್ಲೀನ್ ಮಾಡಿ ಅದನ್ನು ಪ್ಯಾಕೆಟ್ಗೆ ಹಾಕಿ ಪ್ಯಾಕೆಟ್ನಲ್ಲಿ ತುಂಬಿಸಿ ಇಟ್ಟು ನಂತರ ವ್ಯಾಪಾರ ಮಾಡುವಂಥದ್ದು. ವ್ಯಾಪಾರಸ್ಥರಿಗೆ ದಳ್ಳಾಳಿಗಳ ಮುಖಾಂತರ ವ್ಯಾಪಾರ ಕೂಡ ಆಗ್ತದೆ. ಈ ರೀತಿ ಸಮುದ್ರದ ನೀರನ್ನು ಉಪ್ಪಾಗಿ ನಾವು ಮಾರ್ಪಾಡು ಮಾಡುವಂಥದ್ದು. ಅದರಿಂದ ಒಂದು ಸಮುದಾಯವು ಅಭಿವೃದ್ಧಿಯಾಗಲು ವಿವಿಧ ಕೆಲಸಗಳು ತುಂಬಾ ಅಗತ್ಯ ಎಂಬುದನ್ನು ನಾವು ತಿಳಿದಿರಬೇಕು. ಸಮುದಾಯದಲ್ಲಿ ಮೂಲಭೂತ ಅಗತ್ಯ ಪೂರೈಸುವ ವೃತ್ತಿಗಳೊಂದಿಗೆ ಇನ್ನೂ ಹಲವು ವೃತ್ತಿಗಳನ್ನು ಅನುಸರಿಸುತ್ತಿರುವವರು ಕೂಡ ಇರ್ತಾರೆ. ಈ ಚಿತ್ರಗಳನ್ನು ನೋಡಿ ಇವರು ಯಾರು, ಇವರಿಂದ ನಮಗಾಗುವ ಉಪಯೋಗಗಳೇನು ಎನ್ನುವಂಥದ್ದು ನೋಡ್ತಾ ಹೋಗಬೇಕು. ಇಲ್ಲಿ ಬುಟ್ಟಿ ಹೆಣೆಯವರಿದ್ದಾರೆ, ಆಮೇಲೆ ವ್ಯಾಯಾಮ ಮಾಡುವವರಿದ್ದಾರೆ, ಚಿತ್ರ ಬಿಡಿಸ್ತಾ ಇದ್ದಾರೆ, ಸಂಗೀತಗಾರರು, ಗೊಂಬೆ ತಯಾರು ಮಾಡುವವರು, ಕ್ರೀಡಾಪಟುಗಳು, ನಟರು, ಆಮೇಲೆ ವಾರ್ತೆ ಓದುವವರು, ನೃತ್ಯಗಾರರು, ಇವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಉಪಯೋಗವಾಗುವಂಥದ್ದೇ. ಸಮುದಾಯದಲ್ಲಿ ವಸ್ತುಗಳನ್ನು ತಯಾರಿಸಿ ಅದನ್ನು ಸರಬರಾಜು ಮಾಡುವವರು, ಪರಿಸರವನ್ನು ಸ್ವಚ್ಛವಾಗಿರಿಸುವವರು, ಮೂಲಭೂತ ಸೌಕರ್ಯ ಪೂರೈಸುವವರೊಂದಿಗೆ ಮನೋರಂಜನೆ, ಸಂತೋಷ, ಮಾಹಿತಿ, ಮಾನಸಿಕ ನೆಮ್ಮದಿ ನೀಡುವವರು ಅಗತ್ಯ. ಪ್ರತಿಯೊಂದು ವೃತ್ತಿಯೂ ಮುಖ್ಯ. ಒಂದು ಸಮುದಾಯದ ಅಭಿವೃದ್ಧಿಯಲ್ಲಿ ಎಲ್ಲರ ಪಾತ್ರ ಕೂಡ ಇದೆ. ಅವರ ವೃತ್ತಿಗೂ ಬೆಲೆ ಇದೆ ಎಂದು ತಿಳಿದು ಪ್ರತಿಯೊಬ್ಬರನ್ನು ಕೂಡ ನಾವು ಗೌರವಿಸಬೇಕು, ಗೌರವದಿಂದ ಕಾಣಬೇಕು. ಇಲ್ಲಿ ಕೆಲವು ಸಾಧಕರ ಚಿತ್ರಗಳನ್ನು ನೀಡಿದೆ. ಇವರು ಯಾರು, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಎಂಬುದನ್ನು ನಾವು ಬರಿತಾ ಹೋಗಬೇಕು. ಇಲ್ಲಿ ಸಂಗೀತಗಾರರಿದ್ದಾರೆ, ಹಾಗೆಯೇ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಆಮೇಲೆ ಪಂಡಿತ್ ಭೀಮ್ಸೇನ್ ಹಿಂದೂಸ್ತಾನಿ ಸಂಗೀತ ಹಾಡುವವರು, ಹಾಗೆ ಇಲ್ಲಿ ಲತಾ ಮಂಗೇಶ್ಕರ್ ಸಂಗೀತಗಾರರವರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಶಾಲೆಯಲ್ಲಿ ಪ್ರದರ್ಶನ ಮಾಡಬೇಕು. ನೀನು ದೊಡ್ಡವನಾದ ಮೇಲೆ ಯಾವ ವೃತ್ತಿಯನ್ನು ಮಾಡಬಯಸುವೆ, ಇದರಿಂದ ಸಮುದಾಯಕ್ಕಾಗುವ ಅನುಕೂಲತೆ ಏನು ಎಂಬುದನ್ನು ತರಗತಿಯಲ್ಲಿ ಹೇಳುವಂಥದ್ದು. ಇಲ್ಲಿನ ಚಿತ್ರವನ್ನು ಗಮನಿಸಿ ಆ ಸನ್ನಿವೇಶವನ್ನು ಕುರಿತು ವಿವರಿಸುವಂಥದ್ದು. ಇಲ್ಲಿ ಏನಾಗಿದೆ, ಈ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಅತಿವೃಷ್ಟಿಯಾಗಿದೆ. ಅತಿವೃಷ್ಟಿ ಅಂದರೆ ಏನು? ಅತಿವೃಷ್ಟಿ ಅಂದರೆ ವಿಪರೀತ ಮಳೆ ಬರುವಂಥದ್ದು. ತುಂಬಾ ಮಳೆ ಬಂದು ಪ್ರವಾಹ ಬಂದು ಜನರಿಗೆ ವಾಸ ಮಾಡಲಿಕ್ಕೆ ಆಗದಂಥ ಸ್ಥಿತಿ ಇದೆಯಲ್ಲ, ಅತಿಯಾದ ಮಳೆ ಬರುವಂಥದ್ದೇ ಅತಿವೃಷ್ಟಿಯಾಗಿರುವಂಥದ್ದು. ಅತಿವೃಷ್ಟಿಯಾಗಿದೆ, ನೆರೆ ಬಂದಿದೆ. ಇದರಿಂದ ಆ ಒಂದು ಸಮುದಾಯದ ಜನರೆಲ್ಲರೂ ಕೂಡ ಅವರ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸುರಕ್ಷಿತವಾದ ಸ್ಥಳಗಳಿಗೆ ಅವರನ್ನು ಕರೆದುಕೊಂಡು ಹೋಗುವಂಥದ್ದು. ತಮ್ಮ ಕುಟುಂಬದವರೊಟ್ಟಿಗೆ ತಮ್ಮ ಅವಶ್ಯಕ ವಸ್ತುಗಳನ್ನು ಪಡೆದುಕೊಂಡು ಅವರು ಹೋಗ್ತಾ ಇರುವಂಥದ್ದು ನಾವು ಈ ಒಂದು ಚಿತ್ರದಲ್ಲಿ ಕಾಣಬಹುದಾಗಿದೆ. ಇನ್ನು ಈ ಕುಟುಂಬಕ್ಕೆ ಯಾವ ರೀತಿಯ ನೆರವು ದೊರೆತಿದೆ ಎಂಬುದನ್ನು ಚಿತ್ರದ ಸಹಾಯದಿಂದ ವಿವರಿಸಬೇಕು. ಇಲ್ಲಿ ಮನೆ ಕಟ್ಟಲು ಸರಕಾರ ಹಣವನ್ನು ಕೊಡ್ತಾ ಇದೆ. ಆ ಹಣವನ್ನು ಪಡ್ಕೊಂಡು ಅವರು ಮನೆಯನ್ನು ಕಟ್ತಾ ಇರುವಂತಹ ದೃಶ್ಯ. ಸಮುದಾಯದಲ್ಲಿ ಯಾರಿಗಾದರೂ ತೊಂದರೆಯಾದಾಗ ಸಮುದಾಯದ ಜನ ನೆರವಾಗ್ತಾರೆ. ಇದೇ ರೀತಿ ಪ್ರವಾಹ, ಬರಗಾಲ, ಭೂಕಂಪ ಇತ್ಯಾದಿ ಪ್ರಕೃತಿ ವಿಕೋಪಗಳಿಂದ ಹಾನಿ ಉಂಟಾದಾಗ ವಿವಿಧ ಸಮುದಾಯಗಳು ನೆರವಾಗ್ತದೆ. ಇದರಿಂದ ನೀನೇನು ತಿಳಿದೆ ಎಂಬುದನ್ನು ಬರೀಬೇಕಲ್ಲಿ. ಸಮುದಾಯವಿಲ್ಲದಿದ್ದರೆ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ, ಸಮುದಾಯವಿಲ್ಲದೆ ಉಂಟಾಗಲು ಬದುಕಲು ಸಾಧ್ಯ ಇಲ್ಲ ಎನ್ನುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ಸಮುದಾಯದ ಒಂದು ಭಾಗ. ಗುಂಪಿನಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯಿಂದಾಗಿ ಸಮುದಾಯ ರಚನೆಯಾಗಿದೆ. ಸಮುದಾಯದ ಸಹಕಾರವಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಸಂದರ್ಭ ಬಂದಾಗ ಸಮುದಾಯದ ಇತರರಿಗೆ ನೆರವಾಗಬೇಕು. ಸಮುದಾಯದಲ್ಲಿ ಸಮುದಾಯ ಸಿಕ್ಕಿರುವ ನಮಗೆ ಒಂದು ಅದ್ಭುತವಾದ ಸಮುದಾಯ ಸಿಕ್ಕಿದೆ, ನಮಗೆ ಒಂದು ಕುಟುಂಬ ಸಿಕ್ಕಿದೆ ಅಂತ ಆದಮೇಲೆ ನಾವು ಪ್ರತಿಯೊಬ್ಬರಿಗೂ ಸಹಾಯವನ್ನು ಮಾಡಬೇಕು. ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡ್ತಾನೆ ಹೋಗಬೇಕು. ಆಗ ನಮ್ಮ ಸಮುದಾಯವು ಅತ್ಯಂತ ಸುಂದರವಾಗಿರುವಂಥದ್ದನ್ನು ಕಾಣ್ಬೋದು. ಇಲ್ಲಿ ನೋಡಿ, ಪಾಠ 4 ಸಮುದಾಯದ ಕ್ರೀಡೆಗಳು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಮುದಾಯದ ಕ್ರೀಡೆಗಳ ಬಗ್ಗೆ ತಿಳ್ಕೊಳ್ಳುವ. ಇವಿಷ್ಟು ಸಮುದಾಯದಲ್ಲಿ ನಗರ ಸಮುದಾಯ, ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯಗಳ ಬಗ್ಗೆ ತಿಳ್ಕೊಂಡೆವು ಸ್ನೇಹಿತರೆ. ಇನ್ನು ಸಮುದಾಯದ ಕ್ರೀಡೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.